ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಾ ಇವತ್ತು ಗೋಧಿ ಹುಗ್ಗಿ ಹಾಲುಗ್ಗಿ ಮಾಡಾಕತ್ತಾನಿ. ಭಾಳ ಮಸ್ತ್ ಆಗಿರ್ತತಿ. ಇದು ಸಂಕ್ರಾಂತಿ ವಿಶೇಷ ಇರ್ತತಿ. ಸಂಪ್ರದಾಯದ ಒಂದು ಅಡಿಗೆ ಇದು ಸಾಂಪ್ರದಾಯಿಕ. ಈಗ ನೋಡ್ರಿ ಇದನ್ನ ಮಾಡೋದು ಪೂರ್ತಿಯಾಗಿ ನಾ ಇಲ್ಲಿ ತೋರ್ಸೇನಿ. ವಿಡಿಯೋ ಸ್ಕಿಪ್ ಮಾಡ್ಲಾರ್ದ ನೋಡಿ. ನೀವು ಈ ಥರ ಒಮ್ಮೆ ಹುಗ್ಗಿ ಮಾಡ್ಕೊಂಡು ತಿಂದ್ರಂದ್ರೆ ಮತ್ತೆ ಮಾಡ್ಕೊಂಡು ತಿನ್ನಂಗೆ ಅನಿಸ್ತತಿ. ಅಷ್ಟು ಟೇಸ್ಟ್ ಆಗಿರ್ತತಿ, ಬೆಸ್ಟ್ ಆಗಿರ್ತತಿ. ಹುಗ್ಗಿಗೊಂದು ಟೇಸ್ಟ್ ಇರೋದ್ರಿಂದ ಹಾಲುಗ್ಗಿಗಂತೂ ಭಾರಿ ಟೇಸ್ಟ್ ಇರ್ತೈತಿ. ನೀವು ಇದೇ ಥರ ನಾ ಏನೇನು ಹೇಳ್ತೀನಿ ಅದನ್ನೆಲ್ಲ ಮಾಡಿ ನೋಡ್ರಿ, ಗೊತ್ತಾಗುತ್ತೆ ನಿಮ್ಗೆ. ಈಗ ನಾನು ಗೋಧಿ ಅಕ್ಕಿ ತೊಗೊಂಡನಿ, ಅಂಗಡಿಯಾಗ ಸಿಗ್ತಾವಲ್ರಿ ಅಂಥವು ಗೋಧಿ ಹುಗ್ಗಿ ಪಾಲಿಶ್ ಅಕ್ಕಿ ಅದು ಸಿಗ್ತಾವೆ, ಗೋಧಿ ಅಕ್ಕಿ ಅವನ್ನ ತೊಗೊಂಡನಿ. ನಾನೀಗ 1 ಕಪ್ನಷ್ಟು ತೊಗೊಂಡನಿ. ಇಷ್ಟರಾಗ ಒಂದು ಫ್ಯಾಮ್ಲಿಯವ್ರ ಒಂದು 6 ಮಂದಿ ಊಟ ಮಾಡ್ಬೋದು, ಅಷ್ಟು ಹುಗ್ಗಿ ಆಗುತ್ತೆ. ಇದು ಹುಗ್ಗಿಗೆ ಸ್ವಲ್ಪ ಹಾಕಿದ್ರು ಇವು ಎಲ್ಲ ಐಟಮ್ಸ್ ಮತ್ತು ಬೇರೆ ಬೇರೆ ಇರೋದ್ರಿಂದ ಭಾಳ ಆಗ್ತತಿ ಇದು ಹುಗ್ಗಿ. ಅದಕ್ಕೆ ನೋಡ್ರಿ ಈಗ ಇಷ್ಟು 1 ಕಪ್ನಷ್ಟು ನಾನು ತೊಗೊಂಡು ಅವನ್ನ ಏನು ಮಾಡ್ಬೇಕಂದ್ರೆ ಸ್ವಚ್ಛಂಗೆ ತೊಳಿಬೇಕ್ರಿ. ಕ್ಲೀನಂಗೆ ತೊಳೆದು ಅವನ್ನ ನೆನೆಯಾಕಿಡ್ಬೇಕಾಗ್ತತಿ. ಈಗ ನೋಡ್ರಿ ನಾನು ಕ್ಲೀನಂಗೆ ಅವನ್ನ ಎಲ್ಲ ತೊಳೆದನಿ. ಈಗ ನೋಡ್ರಿ ಎಷ್ಟು ಚೆಂದಾಗ್ಯಾವು. ಹಿಂಗೆ ಹುಗ್ಗಿ ಹಾಕಿ ಇವು ಸುಡು ನೀರು, ಬಿಸಿಯು ನೀರು, ಕುದಿ ನೀರು ಹಾಕಿಟ್ಟು ನೆನೆಯಾಕಿಟ್ಬಿಡ್ತೀನಿ ನಾವು. 8 ತಾಸು ನೆನೆಬೇಕ್ರಿ ಅವು. ಅಷ್ಟು ಬೇಕಾದ್ರೆ ರಾತ್ರಿ ನೆನೆಯಾಕಿಟ್ಟು ಬೆಳಗ್ಗೆ ಮಾಡಿದ್ರು ಅಡ್ಡಿಲ್ಲ. ಅದು 8 ತಾಸು ನೆನೆಬೇಕು ಅವು ಅಷ್ಟನ್ನ. ಈಗ ನೋಡ್ರಿ ಇನ್ನು 8 ತಾಸಿನ ನಂತರ ಅವು ಎಷ್ಟು ಚಂದ ನೆನೆದವು ನೋಡ್ರಿ. ಹಿಂಗೆ ಬಿಸಿ ನೀರು ಹಾಕಿಬಿಟ್ರೆ, ಕುದಿ ನೀರು ಹಾಕಿಬಿಟ್ರೆ ಹಿಂಗೆ ಗೋಧಿ ಇದ್ರೆ ಅದು ಇದು ನೆನೆದ ಹಿಂಗಾಗಿರ್ತೈತೆ ರೀ. ಇದನ್ನು ಮತ್ತೆ ನಾವು ಕುಕ್ಕರ್ಗೆ ಹಾಕಿ ಕುದಿಸ್ಕೋಬೇಕು. ಗೋಧಿ ಇರೋದ್ರಿಂದ ಇದನ್ನು ಕುದಿಸೋದ ಒಂದು ಮೇನ್ ಇರ್ತೈತಿ. ಅದನ್ನು ನಾವು ಚೆಂದಂಗೆ ಮಾಡ್ಕೋಬೇಕ್ರಿ. ಅಂದ್ರೆ ಅದು ಈ ಹೊಟ್ಟಿಗೇನು ಬಾಧಕ್ಕಾಗೋದಿಲ್ಲ. ಭಾಳ ಚಂದ ಗೋಧಿ ಕುದಿಬೇಕಂತ ಹೇಳ್ತಾರೆ, ಗೊತ್ತೈತೇನ್ರಿ. ಯಾವುದೇ ರವೆ ಆಗಲಿ ಗೋಧಿ ಆಗಲಿ ಅದನ್ನ ಚೆನ್ನಾಗಿ ಕುದಿಸೋದ ಒಂದು ಮೇನ್ ಇರ್ತೈತಿ. ಅದಕ್ಕೆ ಹುಗ್ಗಿ ಮಾಡೋದಂದ್ರೆ ಎಲ್ಲರೂ ಲೇಟಾಗಿ ಆಗುತ್ತಂತ ಹೇಳಿ ಮಾಡಂಗಿಲ್ಲ. ಇದು ಈಸಿ ಐತಿ. ಅಕ್ಕಿ ನೆನೆಬೇಕು ನೋಡ್ರಿ. ಹುಗ್ಗಿ ಅಕ್ಕಿ ನೆನೆದ್ಬಿಟ್ರೆ ಭಾರಿ ಈಸಿ ಮೆಥಡ್ ರೀ. ಬೆಳಿಗ್ಗೆ ಎದ್ದು ಕುಕ್ಕರ್ ಅನ್ನಕ್ಕಿಡಂಗೆ ಇಡೋದು, ಒಂದು ಅನ್ನದಕ್ಕಿಂತನೂ ಒಂದಿಷ್ಟು ಜಾಸ್ತಿ ಸೀಟಿ ಹೊಡ್ಸೋದು ಅಷ್ಟೇ. ಇದಕ್ಕೆ ಒಂದು ಸ್ವಲ್ಪ ಚೆಂದಂಗೆ ದೊಡ್ಡ ಕುಕ್ಕರ್ನಾಗ ಇಟ್ಟು ವಿಸಲ್ ಭಾಳಷ್ಟು ಹೊಡಿಸ್ಬಿಟ್ರೆ ಅದನ್ನು ನಾವು ಏನು ಆ ಕಡೆ ನೋಡೋದು ಬೇಡ್ರಿ, ತಾನಾಗ ಕುದ್ಬಿಟ್ಟಿರ್ತದೆ. ಕುದೀತಂದ್ರೆ ಹುಗ್ಗಿ ಆದಂಗೆ ರೀ. ಈಗ ನೋಡ್ರಿ ಇದು ಕುದಿಯಾಕಿಟ್ಟನೆ ಎಷ್ಟು ಚಂದ ಕುದೈತೆ ನೋಡ್ರಿ ಇದು. ಯಾಕಂದ್ರೆ 8 ತಾಸು ಅವು ನೆನೆದಾವು ಬಿಸಿ ನೀರಿನಾಗ. ಮತ್ತೀಗ ಅವು ಕುಕ್ಕರ್ನಾಗ ಒಂದು 5-6 ವಿಸಲ್, 7-8 ವಿಸಲ್ ಹೊಡಿಸಿ ಕುದಿಸೈತವನು ನೋಡ್ರಿ. ಎಷ್ಟು ಚಂದ ಕುದ್ದಾವ. ಇದು ಇಷ್ಟು ಮೆತ್ತಗಾಗಿರ್ತೈತೆ ನೋಡ್ರಿ. ಹಿಂಗೆ ಅದು ಹೊಡಿಬೇಕ್ರಿ. ಅದು ಗೋಧಿ ಇದ್ದಿದ್ದನ ಹಂಗೆ ಪೀಸ್ ಆಗ್ಬೇಕು, ಅದು ಮೆತ್ತಗಾಗ್ಬೇಕು. ಅದನ್ನು ನಾವು ಏನು ಮಾಡ್ಬೇಕಂದ್ರೆ ಮುಗಿಸೋದತ್ತಾರ್ರಿ. ಹಿಂಗೆಲ್ಲ ಇದನ್ನು ಸ್ಮ್ಯಾಶ್ ಮಾಡ್ಬೇಕು. ಇದನ್ನ ನೋಡ್ರಿ ಎಷ್ಟು ಚಂದ ಹಿಂಗೆ ಮುಗಿಸ್ಬೇಕು. ಅದು ಬರ್ತಿರ್ತೈತಿ. ನೀವು ಇದ್ರಲ್ಲಾರ ಮಾಡಿರಿ. ಒಂದು ಏನಾರ ನಿಮ್ಮ ಹತ್ರ ಬೌಲ್ ಇದ್ರೆ ಅದನ್ನ ತೊಗೊಂಡು ಮಾಡ್ಬೋದು, ಕಡ್ಗೋಲು ತೊಗೊಂಡು ಮಾಡ್ಬೋದು. ನೋಡ್ರಿ ಹಿಂಗೆ ಬರ್ಬೇಕದು, ಹಿಂಗೆ ಒತ್ತಬೇಕು. ಅದಕ್ಕೆ ಪ್ರೆಷರ್ ಆಗ್ಬೇಕ್ರಿ ಅದು, ಅಂದ್ರೆ ಅದು ಚೆನ್ನಾಗುತ್ತೆ. ಇರಲಿಲ್ಲ ಅಂದ್ರೆ ನೀವು ಇದನ್ನೆಲ್ಲ ಮಾಡೋಕೆ ಟೈಮ್ ಇರಲಿಲ್ಲ ಅಂದ್ರೆ ಒಂದು ಮಿಕ್ಸಿಗೆ ಒಂದು ಸಲ ಹಾಕೋಬೋದು. ಭಾಳ ತಿರ್ಗಿಸ್ಬಾರ್ದ್ರಿ, ಭಾಳ ಪೇಸ್ಟ್ ಆಗಬಾರ್ದು. ಅದು ಒಂಚೂರು ಹಾಕ್ಕೊಂಡು ಒಂದೇ ಸಲ ತಿರುಗಿಸಿನೂ ಅದನ್ನು ಮಾಡ್ಕೋಬೋದು. ಈಗ ನೋಡ್ರಿ ಇದು ಎಲ್ಲ ಪೇಸ್ಟ್ ಆಗಾಕತ್ತೈತಿ. ಹಿಂಗೆ ಆಗ್ಬೇಕ್ರಿ. ಅದು ಮುಗ್ಸೋದತ್ತಾರ, ಹುಗ್ಗಿ ಮುಗ್ಸೋದತ್ತಾರ. ಇದಕ್ಕೆ ಹೀಗೆಲ್ಲ ಆಗ್ಬೇಕದು. ಇದನ್ನು ಇನ್ನೊಂದು ಸ್ವಲ್ಪ ನಿಮಗೆ ಇದನ್ನ ಆಗ್ಬೇಕಾದ್ರೆ 1 ಕಪ್ ತೊಗೊಂಡಾದ್ರೂ ನಾವು ಹಿಂಗೆ ಅದನ್ನು ಮುಗಿಸ್ಕೋಬೋದು. ಈಗ ಪ್ರೆಷರ್ ಹಾಕೋದ್ರಿ ಅದ್ರ ಮೇಲೆ ನೋಡ್ರಿ. ಈಗ ಹಿಂಗೆ ಆಗ್ಬೇಕದು. ಹಿಂಗೆ ಅದು ಒಡಿಬೇಕತ್ತಾರ್ರಿ. ಗೋಧಿದು ಏನು ಇರ್ತೈತಲ್ಲ ಅದು ಒಂದು ಸ್ವಲ್ಪ ಒಡೆದ ಗೋಧಿ ಹಿಂಗೆ ಮೆತ್ತಗಾಗ್ಬೇಕ್ರಿ ಅದು. ಈಗ ಗೋಧಿ ಎಲ್ಲ ಕುದ್ದು ಮೆತ್ತಗಾಗೈತ್ರಿ. ಹೀಗೆಲ್ಲ ನಾನು ಮುಗಿಸೇನಿ ಇದನ್ನ ನೋಡ್ರಿ ಎಷ್ಟು ಚೆಂದಾಗಿರ್ತೈತಿ. ಈಗ ಮೆತ್ತಗಾಗಿರ್ತೈತಿ. ಇದು ಹಿಂಗಾಗೈತೆ ನೋಡ್ರಿ. ಈಗ ಮಸ್ತ್ ಆಗೈತಿ ಇದು. ಇದನ್ನು ಏನು ಮಾಡ್ಬೇಕಂತಂದ್ರೆ ನಾವು ಇದಕ್ಕೆ ಒಂದು ಸ್ವಲ್ಪ 2 ಸ್ಪೂನ್ ಟೇಬಲ್ ಸ್ಪೂನ ಗೋಧಿ ಹಿಟ್ಟು ತೊಗೊಂಡು ಅದನ್ನು ನೀರು ಹಾಕಿ ತಿರುಗಿಸಿ ನೀರಂಗೆ ಮಾಡಿ ಇದಕ್ಕೆ ಹಾಕೋಬೇಕ್ರಿ. ಅಂದ್ರೆ ಅದು ತಿಕ್ನೆಸ್ ಬರ್ತೈತಿ, ಹುಗ್ಗಿ ತಿಕ್ನೆಸ್ ಬರ್ತೈತಿ. ಯಾಕಂದ್ರೆ ಅದು ಕಾಳು ಕುದ್ದಿದ್ದಲ್ರಿ ಎಷ್ಟಾಗಲಿ. ಅದಕ್ಕೆ ಇದನ್ನು ಹಾಕೋದ್ರಿಂತ ಅದಕ್ಕೊಂದು ಮಿಕ್ಸ್ ಚಂದ ಆಗತ್ತೆ ರೀ. ಅದಕ್ಕೆ ಇದನ್ನು ಪೇಸ್ಟ್ ಮಾಡಿ ಹಾಕ್ತಾರೋ, ಇರಲಿಲ್ಲ ಅಂದ್ರೆ ಗೋಧಿ ಹಿಟ್ಟನ್ನು ಹುರಿದು ಹಿಂಗೆ ಕರ್ಗಿಸಿನೂ ಹಾಕ್ತಾರೆ ರೀ. ಮತ್ತು ಇದನ್ನೇನು ಗೋಧಿ ಹಿಟ್ಟು ಹಂಗನೂ ತೊಗೊಂಡು ಹೀಗೆಲ್ಲ ನೀರಾಗ ಹಾಕಿ ಅದನ್ನು ಗಂಟಿಲ್ಲಾರ್ದಂಗೆ ಪೇಸ್ಟ್ ಇದನ್ನು ಮೆತ್ತಗೆ ಮಾಡಿ ಹಾಕ್ಬೋದು. ಈಗ ನೋಡ್ರಿ ನಾ ಎಲ್ಲ ಗೋಧಿ ಹಿಟ್ಟನ್ನು ಹೀಗೆಲ್ಲ ಮಾಡ್ಕೊಂಡು ಇದಕ್ಕೆ ಸೇರಿಸ್ಕೊಂಡು ಮತ್ತಷ್ಟು ನೀರು ಹಾಕ್ಕೊಂಡು ಇದನ್ನ ಕುದಿಸ್ಬೇಕ್ರಿ. ಯಾಕಂದ್ರೆ ಗೋಧಿ ಹಿಟ್ಟು ಹಾಕಿರ್ತೈತಿ, ಗೋಧಿ ಈಗಾರ ಮುಗಿಸಿರ್ತೈತಿ ಅದನ್ನ ಕುದ್ದಿದ್ದನ್ನು. ಇದನ್ನು ಚಂದಂಗೆ ನಾವು ಮತ್ತೆ ಇದನ್ನ ಹಿಟ್ಟು ಹಾಕ್ಕೊಂಡು ಕುದಿಸ್ಕೋಬೇಕ್ರಿ. ಈಗ ನೋಡ್ರಿ ಇದಕ್ಕೆ ನಾನು ಇದನ್ನೆಲ್ಲ ಹಿಟ್ಟು ಹಾಕೋತೀನಿ. ಇದನ್ನ ಕಲಸೈತಿದ್ನ ನೀರು ಹಾಕಿ ನೀವು ದೊಡ್ಡ ಬೌಲ್ ತೊಗೊಂಡು ಚಂದಂಗೆ ಕಲಿಸ್ಕೋಬೇಕು. ಇದನ್ನ
ಕಲಿಸ್ಕೊಂಡು ಏನು ಮಾಡ್ಬೇಕಂದ್ರೆ ಈ ಗೋಧಿ ಏನು ಕುದಿಸಿರ್ತೀವಲ್ರಿ ಅದಕ್ಕೆ ಆ ಹಿಟ್ಟನ್ನು ಹಾಕೋಬೇಕು. ಇದೇ ಥರ ರವೆನೂ ಹಾಕ್ತಾರೆ. ನಾನು ಇಲ್ಲಿ ಹಿಟ್ಟು ಹಾಕೊಳಕ್ತಾನಲ್ರಿ, ರವೆನೂ ಹಾಕ್ತಾರೆ. ಆ ಎರಡನ್ನೂ ಹಾಕ್ಬೋದು, ಹಿಟ್ಟನ್ನು ಹಾಕ್ಬೋದು, ರವೆನೂ ಹಾಕ್ಬೋದು. ಈಗ ನೋಡ್ರಿ ಇದನ್ನು ನಾನು ಏನು ಮಾಡಾಕ್ತಾನೆ ಅಂದ್ರೆ ಗೋಧಿ ಹಿಟ್ಟನ್ನು ಇದನ್ನೆಲ್ಲ ಒಂದು ಬೌಲಿಗೆ ಹಾಕ್ಕೊಂಡು ನೀರು ಹಾಕಿ ತಿರುಗಿಸಿ ಹಾಕೊಳಕ್ತಾನೆ ಗಂಟಿರ್ಲಾರ್ದಂಗೆ ಮಾಡಿ. ಇದ್ರ ಜೋಡಿ ಇದನ್ನು ಮಿಕ್ಸ್ ಮಾಡ್ಬೇಕ್ರಿ. ಇದು ಭಾಳ ಮೇನ್ ಐತ್ರಿ ಹುಗ್ಗಿ ಒಳಗೆ. ಇದೇನು ಹುಗ್ಗಿ ಕುದೀತಂದ್ರೆ ಇದೆಲ್ಲಾನು ಇನ್ನೊಂದು ಸಲ ಕುದೀತಂದ್ರೆ ಹುಗ್ಗಿ ಆದಂಗೆ ರೀ. ಯಾಕಂದ್ರೆ ನೀವು ಅದಕ್ಕೆ ಸಕ್ಕರೆ ಹಾಕ್ರಿ, ಬೆಲ್ಲ ಹಾಕ್ರಿ, ಅವು ಡ್ರೈ ಫ್ರೂಟ್ಸ್ ಏನು ಹಾಕೋದು ಅವೆಲ್ಲ ಆಪ್ಷನ್ ರೀ ಅವೆಲ್ಲ. ಆದರೆ ಇದೇನೈತಲ್ರಿ ಇದ ಮೇನ್ ಹುಗ್ಗಿದು ಕುದಿದ್ರೊಳಗಂದ್ರೆ. ಈಗ ನೋಡ್ರಿ ಇದನ್ನು ನಾನು ಬೇರೆ ಪಾತ್ರೆಗೆ ಹಾಕೊಳಕ್ತಾನೆ. ಹಾಕೊಂಡು ಇದನ್ನ ಚಂದಂಗೆ ಕುದಿಸ್ಕೋಬೇಕ್ರಿ. ಈಗ ನೋಡ್ರಿ ಇದಕ್ಕೆ ಹಾಕೊಂಡ ಇನ್ನು ಮತ್ತೆ ಇದಕ್ಕೆ ಬಿಸಿನೀರರ ತಣ್ಣೀರರ ಯಾವ್ದಾರ ನೀರು ಹಾಕೊಂಡ್ರೆ ಅದು ಕುದಿಬೇಕು. ಈಗ ನಾನು ಇದಕ್ಕೆ ಹಾಲು ಹಾಕೊಳಕ್ತಾನೆ. ಹಾಲುಗ್ಗಿ ಮಾಡಾಕ್ತಾನಲ್ರಿ, ಹಾಲು ಹಾಕೊಳಕ್ತಾನೆ. ಇದೆಲ್ಲ ಕುದ್ದಾಗೈತಲ್ರಿ. ಈಗ 1 ಲೀಟ್ರ್ನಷ್ಟು ನಾನು ಹಾಲು ತೊಗೊಂಡನಿ. ಇದಕ್ಕೆ ಅದನ್ನು ಈಗಷ್ಟು ಹಾಕ್ತೀನಿ. ಇನ್ನೊಂದು ಸ್ವಲ್ಪ ನಿತ್ತು ಒಂದು ಸ್ವಲ್ಪ ಇಟ್ಕೊಂಡನಿ. ಇವನ್ನ ಈಗ ನೋಡ್ರಿ ಹಾಲು ಹಾಕಿ ತಿರುಗಿಸ್ಬೇಕ್ರಿ. ಮಸ್ತ್ ಕುದಿಬೇಕ್ರಿ. ಇದು ನೀರು ಹಾಕಿ ಮೊದಲು ಕುದಿಸ್ಕೋಬೇಕ್ರಿ, ಆಮೇಲೆ ಹಾಲು ಹಾಕಿನೂ ಕುದಿಸ್ಕೋಬೇಕು. ಈಗ ನೋಡ್ರಿ ಇದು ಹಾಲಾಗ ಕುದಿಯಾಗ್ತತಿ. ಈಗ ಕುದ್ದಾಗೈತಲ್ರಿ ಎಲ್ಲ ಹುಗ್ಗಿ ಮೊದ್ಲ ಕುದ್ಬಿಟ್ಟೈತಿ. ಈಗ ಹಾಲು ಹಾಕಿ ಮಸ್ತಂಗೆ ಕುದಿಸ್ಬೇಕು. ಇದಕ್ಕೆ ಇನ್ನೊಂದು ಸ್ವಲ್ಪ ಟೇಸ್ಟ್ ಬೇಕಾದ್ರೆ ಕವಾನೂ ಹಾಕ್ತಾರೆ ಹುಗ್ಗಿಗೆ. ಈಗ ಹಾಲುಗ್ಗಿಗೆ ಕವ ಹಾಕ್ತಾರೆ. ಈಗ ನೋಡ್ರಿ ಹಾಲು ಹಾಕೈತಿ. ಹಾಲನ್ನ ಕುದ್ದು ಈ ಥರ ಆಗೈತೆ ನೋಡ್ರಿ. ಹಾಲು ಮಸ್ತ್ ಆಗೈತಿ ಈಗ ಕುದ್ದ. ಇನ್ಮೇಲೆ ಇದಕ್ಕೆ ಎಲ್ಲ ಹಾಕೋಬೇಕ್ರಿ. ಈಗ ನೋಡ್ರಿ ಎಷ್ಟು ಚಂದ ಕುದಿಯಾಕತೈತಿ. ಇದು ಮೇನ್ ಇರ್ತೈತಿ. ನೀವಾದರೂ ಮಾಡ್ಬೇಕಾದ್ರೆ ಇದನ್ನು ಫಸ್ಟ್ ಕುದಿಸೋದನ್ನ ಮೇನ್. ನೋಡ್ರಿ ಈಗ ಎಷ್ಟು ಚಂದ ಕುದಿಯಾಕತೈತಿ. ಈ ಥರ ಕುದಿಬೇಕ್ರಿ. ಅದು ಹಾಲ್ನಾಗೂ ಕುದಿಬೇಕು. ಈಗ ಕುದ್ದೈತಿ ನೋಡ್ರಿ. ಇದು ಪೂರ್ತಿಯಾಗಿ ಹಾಲ್ನಾಗ ಕುದ್ದಾಗೈತಿ. ಇದಕ್ಕೆ ಇನ್ಮೇಲೆ ನಾವೆಲ್ಲ ಬೆಲ್ಲದು ಹಾಕೋಬೇಕ್ರಿ. ನೋಡ್ರಿ ಈಗ ಇಷ್ಟ ಆಗೈತಿ. ಇದು ಗೋಧಿ ಇರೋದ್ರಿಂದ ಒಂದು ಸ್ವಲ್ಪ ಉಪ್ಪು ಹಾಕೋತಾರೆ ರೀ. ಅಗದಿ ಸ್ವಲ್ಪ ಉಪ್ಪು ಹಾಕ್ಬೇಕ್ರಿ. ಮತ್ತು ಇದಕ್ಕೆ ಏನು ಮಾಡ್ಬೇಕಂದ್ರೆ ಇದೆಲ್ಲ ಕುದ್ದಾದ್ಮೇಲೆ ಈಗ ಕುದಿಯಾಕತೈತಿ ಗೊತ್ತಾಗ್ತದೆ ಎಷ್ಟು ಚಂದ ಕುದಿಯಾಕತೈತಿ ನೋಡ್ರಿ. ಕುದ್ದಾದ್ಮೇಲೆ ನಾ ಬೆಲ್ಲ ಹಾಕುವಾಗ ಈಗ ನಾನು ಈಗೇನು 1 ಕಪ್ ಗೋಧಿ ತೊಗೊಂಡಿನಲ್ರಿ 2ರಷ್ಟು ನಾ ಬೆಲ್ಲ ತೊಗೊಂಡೇನಿ. 2 ಕಪ್ನಷ್ಟು. ಯಾಕಂದ್ರೆ ಇದಕ್ಕೆ ಬೆಲ್ಲ ಜಾಸ್ತಿ ಹಾಕೋದ್ರಿಂತ್ರನ ಟೇಸ್ಟ್ ಬರ್ತದೆ. ಎಲ್ಲರ ಸ್ವಲ್ಪ ಬೆಲ್ಲ ಹಾಕಿದ್ರೆ ಹುಗ್ಗಿ ಟೇಸ್ಟ್ ಬರಲ್ಲ. ನೋಡ್ರಿ ಇಷ್ಟ ಬೆಲ್ಲ ಹಾಕೊಳಕ್ತಾನೆ. ಒಂಚೂರು ಉಪ್ಪು ಹಾಕಿರ್ತದೆ ಅಷ್ಟ. ಯಾಕಂದ್ರೆ ಗೋಧಿ ಇರೋದ್ರಿಂದ ಒಂಚೂರು ಉಪ್ಪು ಹಾಕೋಬೇಕು, ಟೇಸ್ಟ್ ಬರ್ತದೆ. ಈಗ ಬೆಲ್ಲ ಹಾಕೇನ್ರಿ ನಾನು 2 ಕಪ್ನಷ್ಟ ಬೆಲ್ಲ ಹಾಕೇನಿ. ಇದು ಬೆಲ್ಲ ಕುದಿಯಾಕತೈತೆ ನೋಡ್ರಿ. ಬೆಲ್ಲ ಎಲ್ಲ ಅದು ಅದ್ರ ಜೋಡಿ ಮಿಕ್ಸ್ ಆಗ್ಬೇಕ್ರಿ ಚಂದಂಗೆ. ಅಂದ್ರೆ ಅದು ಕಲರು ಬರ್ತೈತಿ ಹುಗ್ಗಿಗೆ. ನೋಡ್ರಿ ಈಗ ಎಷ್ಟು ಚಂದ ಕಲರು ಬಂತು. ಈಗೆಲ್ಲ ಇದಕ್ಕೆ ತುಪ್ಪ ಹಾಕೊಂಡು ಡ್ರೈ ಫ್ರೂಟ್ಸನ್ನು ಹಾಕೊಳಕ್ತಾನೆ ರೀ. ಡ್ರೈ ಫ್ರೂಟ್ಸ್ಗಳು ಎಲ್ಲ ನಾವು ಹಾಕೊಂಡಿಂದ ಇದನ್ನು ಭಾಳ ಟೇಸ್ಟ್ ಬರ್ತೈತಿ ಹುಗ್ಗಿಗೆ. ನಿಮ್ಮ ಹತ್ರ ಯಾವ್ಯಾವ ಡ್ರೈ ಫ್ರೂಟ್ಸ್ ಇರ್ತಾವೆ ಎಲ್ಲನೂ ಹಾಕ್ರಿ. ಈಗ ನಾನು ಬಾದಾಮಿ ಹಾಕೊಳಕ್ತಾನೆ ರೀ. ಬಾದಾಮಿನೂ ತುಪ್ಪ ಮೊದಲು ಹಾಕಿರ್ಬೇಕ್ರಿ. ಬಾದಾಮಿ ಮತ್ತು ಒಣ ದ್ರಾಕ್ಷಿನೂ ಹಾಕೊಳಕ್ತಾನೆ. ತುಪ್ಪದಾಗ ಅವು ಈ ಥರ ಕುದಿಬೇಕು ನೋಡ್ರಿ. ಮಸ್ತ್ ತುಪ್ಪ. ಈಗ ಹಾಲಂತೂ ಹಾಕಿ ತಿರುಗಿಸೈತ್ರೆ. ಈಗ ತುಪ್ಪದಾಗ ಅವೆಲ್ಲ ಕುದಿಬೇಕ್ರಿ ಈ ಟೈಪ್. ನೋಡ್ರಿ ಇವೆಲ್ಲ ಹಾಕೊಳಕ್ತಾನೆ ನಾನು. ಬಾದಾಮಿ, ಗೋಡಂಬಿ, ಒಣ ದ್ರಾಕ್ಷಿ ಮತ್ತು ಇದು ಖರ್ಜೂರ ಹಾಕೊಳಕ್ತಾನೆ ರೀ. ಎಲ್ಲ ಪೀಸ್ ಮಾಡಿ ಇಟ್ಕೊಂಡು ನಾನು ಖರ್ಜೂರ ಭಾಳ ಅಂದ್ರೆ ಭಾಳ ಟೇಸ್ಟ್ ಬರ್ತದೆ. ಪಿಸ್ತಾನು ಹಾಕೈತಿ. ಈಗ ಎಲ್ಲನೂ ಹಾಕಿ ನೋಡ್ರಿ ಎಲ್ಲ ಹಾಕಿ ಹಿಂಗೆ ಅದ್ರೊಳಗೆ ಮಿಕ್ಸ್ ಮಾಡ್ಬೇಕ್ರಿ ಅದನ್ನ. ಅದು ತುಪ್ಪ ಹಾಲು ಎಲ್ಲ ಇರೋದು ಒಂದೇ ಕಡೆ ಇರೋದ್ರಿಂತ ಇದಕ್ಕೇನು ಹಾಕೊಳಕ್ಕೆ ಬ್ಯಾಡ್ರಿ. ಹಂಗನ ಇದನ್ನ ತಿನ್ಬೋದ್ರಿ. ಅದಕ್ಕೆ ನೋಡ್ರಿ ಈಗ ಎಲ್ಲ ಕುದಿಯಾಕತ್ತಾವು. ಎಲ್ಲ ಹಾಕೈತಿ. ಡ್ರೈ ಫ್ರೂಟ್ಸು, ತುಪ್ಪ ಎಲ್ಲ ಹಾಕೈತಿ. ಈಗ ನೋಡ್ರಿ ಗಸಗಸೆ ಹಾಕೊಳಕ್ತಾನೆ. ಗಸಗಸೆ ಹಾಕ್ಕೊಂಡು ಇದಕ್ಕೆ ಮಸ್ತಂಗಾಗತ್ತೆ ರೀ. ಗಸಗಸೆ ಅಂತೂ ಭಾರಿ ಇದು ಇರ್ತಾವ್ರಿ. ಇದಕ್ಕೆ ತುಪ್ಪ ಹಾಕೋಬೇಕು ನೋಡ್ರಿ. ಮತ್ತು ಗಸಗಸೆ ಹಾಕೊಂಡಲ್ರಿ ಅದು ತುಪ್ಪದಾಗ ಕುದಿಬೇಕ್ರಿ. ಈಗ ನೋಡ್ರಿ ಗಸಗಸಿಗೆ ತುಪ್ಪ ಹಾಕೊಳಕ್ತಾನೆ. ಮಸ್ತಂಗೆ ಹಾಲು ತುಪ್ಪ ಎಲ್ಲ ಇದರಲ್ಲೇ ಇರೋದ್ರಿಂತ ಹಾಲುಗ್ಗಿ ಅಂದ್ರನ ಅದು ಅಷ್ಟು ಟೇಸ್ಟ್ ಆಗಿರ್ತೈತೆ ರೀ. ಅದು ಹಾಲುಗ್ಗಿ ಟೇಸ್ಟನ್ನು ಬೇರೆ ಇರ್ತೈತೆ ನೋಡ್ರಿ. ಈಗ ಇದಕ್ಕೆಲ್ಲ ತುಪ್ಪನೂ ಹಾಕೈತಿ. ಈಗ ಇನ್ನೊಂದು ಸ್ವಲ್ಪ ಹಾಲು ಉಳಿದಿದ್ವು ಅಲ್ರಿ, ಅವನು ಒಂದು ಸ್ವಲ್ಪ ಹಾಕಿ ಈಗ ನಾನು ತಿರುಗಿಸಾಕತ್ತಾನೆ ರೀ. ಎಲ್ಲ ಹಾಕಿ ಭಾರಿ ಮಸ್ತ್ ಹುಗ್ಗಿಯಾಗಿರ್ತೈತಿ. ನೀವು ಒಂದು ಸಲ ಮಾಡಿ ನೋಡ್ರಿ, ಭಾಳ ಬೆಸ್ಟಾಗಿರ್ತೈತಿ. ನಿಮ್ಮ ಹತ್ರ ಕವ ಇದ್ರೂ ಹಾಕಿ ಮಾಡಿ ನೋಡ್ರಿ, ಮಸ್ತಾಗಿರ್ತೈತಿ. ಎಷ್ಟು ಚಂದ ಟೇಸ್ಟ್ ಬರ್ತೈತೆ ಅಂದ್ರೆ ಈ ತುಪ್ಪನೂ ಹಾಕಿಬಿಟ್ಟೈತಲ್ರಿ. ಈಗ ಭಾರಿ ಟೇಸ್ಟ್ಫುಲ್ ಆದ ಒಂದು ಹಾಲುಗ್ಗಿ ಸಂಕ್ರಾಂತಿ ವಿಶೇಷ ಐತಿದು. ಎಲ್ಲರೂ ನೀವು ಮಾಡಿ ನೋಡ್ರಿ. ನಮ್ಮ ಸೂಪರ್ ಭೋಜನ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ. ನೋಡ್ರಿ ಈಗ ನಾನು ಸರ್ವ್ ಮಾಡಾಕ್ತಾನೆ. ಭಾಳ ಅಂದ್ರೆ ಭಾಳ ಟೇಸ್ಟಿ ಆದ ಒಂದು ಹಾಲುಗ್ಗಿಯನ್ನು ಸರ್ವ್ ಮಾಡಾಕ್ತಾನೆ.
ನೀವು ಇದನ್ನು ಮಾಡೋದು ಮರಿಬೇಡ್ರಿ. ಯಾಕಂದ್ರೆ ಮಸ್ತಾಗಿರ್ತೈತೆ ರೀ. ಇದ್ರ ಟೇಸ್ಟನ್ನು ಬೇರೆ ಇರ್ತೈತಿ. ಈಜಿ ಐತಿ, ಏನೂ ಟಫ್ ಇಲ್ಲ. ನೈಟ್ ನೀವು ನೆನೆಯಾಕೆ ಬಿಟ್ರೆ ಬೆಳಗ್ಗೆ ಹುಗ್ಗಿ ಆದಂಗೆ. ಯಾರ ನಿಮ್ಮ ಮನೆಯಾಗ ಸಾಂಪ್ರದಾಯಿಕವಾದ ಒಂದು ಅಡಿಗೆ ಇರೋದ್ರಿಂತ ಬೇರೆದವ್ರು ಯಾರು ನೆಂಟರು ಬಂದ್ರೆ ಯಾರು ಬಂದ್ರೆ ಇದನ್ನ ಈಸಿಯಾಗೆ ನೀವು ಹಾಲುಗ್ಗಿಯನ್ನು ಮಾಡ್ಕೋಬೋದು. ಭಾಳ ಮಸ್ತಾಗಿರ್ತೈತಿ. ನೋಡಿರಿ, ಇನ್ನೊಂದು ಸಲ ಮಾಡಿ ನೋಡಿರಿ. ಇದಕ್ಕೆ ಎಲ್ಲ ರೆಡಿ ಇದ್ದು ಅಂದ್ರೆ ಮನೇಲಿ ಇವೆಲ್ಲ ಐಟಮ್ಸ್ ಇದ್ರೆ ಹುಗ್ಗಿ ರೆಡಿ ಇದ್ದಂಗೆ ರೀ. ಯಾಕಂದ್ರೆ ಗೋಧಿ ಅಕ್ಕಿ ಒಂದಿದ್ರೆ ರೆಡಿ ಇದ್ದಂಗೆ ಅದು. ನೋಡಿರಿ, ಎಷ್ಟು ಚೆಂದಾಗಿರುವಂಥ ಬೆಸ್ಟ್ ಟೇಸ್ಟಿ ಆಗಿರುವಂಥ ಒಂದು ಹಾಲುಗ್ಗಿ ರೆಡಿ ಆಗೈತಿ.